ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ, ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ. ಇವಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಮನೆ ಏನು ಕಸ ಗುಡಿಸಿ ಎಲ್ಲ ಮಾಡಿ ಇವಾಗ ಟೀ ಮಾಡೋದಕ್ಕಂತ ಟೀಗೆ ಇಕ್ತಾ ಇದ್ದೀನಿ. ಮತ್ತು ಅಮ್ಮ ಇನ್ನೂ ಮಲ್ಕೊಂಡಿದ್ದಾರೆ. ಅಮ್ಮಂಗೆ ಸ್ವಲ್ಪ ಸುಸ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ, ಹಾಗಾಗಿ ಇನ್ನೂ ಮಲ್ಕೊಂಡಿದ್ದಾರೆ. ನಾನಿಲ್ಲಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಅಜ್ಜು ಅಲ್ಲಿ ಆಟಾಡ್ತಾ ಇದ್ದಾನೆ, ಮತ್ತು ನಮ್ಮ ಮನೆಯವರು ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಭ್ರಮರ ಬಂದುಬಿಟ್ಟು ಇಲ್ಲೇ ನಿಂತಿದ್ದಾಳೆ. ಅಮ್ಮ ದೋಸೆಗೆ ಆಲ್ರೆಡಿ ನಾನು ರಾತ್ರಿಯೇ ರುಬ್ಬಿಕ್ಕಿದೆ ಹಿಟ್ಟನ್ನ. ಭ್ರಮರ ಬಂದುಬಿಟ್ಟು ದೋಸೆ ಮಾಡು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಮಾಡ್ತೀನಿ ತಡಿಯಪ್ಪ ಅಂತ ಹೇಳಿ ಈಗ ಒಂದು ಕಡೆ ಟೀಗೆ ಇಟ್ಬಿಟ್ಟು ಇನ್ನೊಂದು ಕಡೆಗೆ ದೋಸೆ ಹಿಟ್ಟಿಗೆ ಉಪ್ಪು ಮತ್ತು ಅಡುಗೆ ಸೋಡಾ ಏನು ಹಾಕ್ತೀವಿ ಅದನ್ನೆಲ್ಲ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಅವಳಿಗೆ ದೋಸೆ ಅಂದರೆ ತುಂಬ ಇಷ್ಟ. ಅಜ್ಜಿಗೆ ಬಂದುಬಿಟ್ಟು ಇಡ್ಲಿ ಅಂದರೆ ಇಷ್ಟ, ನನಗೆ ಪಡ್ಡು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ. ದೋಸೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ ಭ್ರಮರಂಗೆ ಇಷ್ಟ ಮತ್ತು ಅವ್ರ ಪಪ್ಪಂಗೆ ಇಷ್ಟ ಅಂತ ಹೇಳಿಬಿಟ್ಟು ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಭ್ರಮರನ್ನ ಕರ್ಕೊಂಡು ಟೀ ಮಾಡ್ತಾಯಿದ್ದೀನಿ. ಅವಳು ಸ್ವಲ್ಪ ತರಲೆ ಕೆಲಸ, ನಂಗೆ ತುಂಬಾ ಇಷ್ಟ. ಅವಳು ನೋಡ್ತಿದ್ರಲ್ಲ ಎಷ್ಟು ಮುದ್ದು ಮಾಡ್ತಾಳೆ. ಅವಳಿಗೆ ಬೇಕಾಗಿರೋ ಅಂಥದ್ದು ಏನಾದರೂ ಅವಳಿಗೆ ನಾವು ಬೇಗ ಕೊಡದೇ ಇದ್ದರೆ ನಮ್ಮನ್ನ ಪೂಸಿ ಹೊಡಿತಾಳೆ. ಬೇಗ ಕೊಡಲಿ. ಮತ್ತು ಇವಾಗ ಅವಳು ದೋಸೆ ಕೇಳಿದ್ಲು. ನಾನು ಒಂದು ನಿಮಿಷ ತಡಿ, ನಾನು ಮಾಡಿಕೊಡ್ತೀನಿ ಟೀ ಮಾಡಿ ಅಂತ ಹೇಳಿದಕ್ಕೆ ಇವಾಗ ಪೂಸಿ ಹೊಡಿತಿದ್ದಾಳೆ, ದೋಸೆ ಮಾಡಿಕೊಡ್ಲಿ ಫಸ್ಟು ಅಂತ ಹೇಳಿ. ಅದಕ್ಕೆ ಮಾಡಿಕೊಡ್ತೀನಿ ತಡಿಯಮ್ಮ ಅಂತ ಅಂದೆ. ಇವಾಗ ಅಮ್ಮ ಮಲ್ಕೊಂಡಿದ್ರು, ಮತ್ತು ಟೀ ಮಾಡಿದ್ನಲ್ಲ ಅವ್ರು ಕೊಡೋಣ ಅಂತ ಹೇಳಿ ಬಂದೆ. ಅಜ್ಜು ಅಮ್ಮನ ಕೈ ತುಳಿತಾ ಇದ್ದಾನೆ. ಅಮ್ಮನ ಕೈ ಮತ್ತು ಕಾಲು ನೋವು ಬಂದಾಗ ಇದೇ ರೀತಿಯೇ ಭ್ರಮರ ಮತ್ತು ಅಜ್ಜು ಹೋಗ್ಬಿಟ್ಟು ಕೈ ಕಾಲನ್ನ ತುಳಿತಾರೆ. ಆವಾಗ ಸ್ವಲ್ಪ ಅವರಿಗೆ ರಿಲ್ಯಾಕ್ಸ್ ಆಗುತ್ತೆ ಅಂತಂದು ಹೇಳ್ತಾರೆ. ಅದಕ್ಕೋಸ್ಕರ ನಾನು ಕೂಡ ಸುಮ್ಮನಾದೆ. ಈಗ ಅಜ್ಜುಗೆ ಮತ್ತು ಭ್ರಮರಂಗೆ ಟಿಫನ್ಗೆ ದೋಸೆ ಹಾಕ್ತಾಯಿದ್ದೀನಿ. ಅಜ್ಜುಗೆ ಬಂದುಬಿಟ್ಟು ದೋಸೆ ಕ್ರಿಸ್ಪಿಯಾಗಿ ಬರಬೇಕು, ಆಗಿದ್ದರೆ ಮಾತ್ರ ದೋಸೆ ತಿಂತಾನೆ, ಇಲ್ಲ ಅಂದರೆ ಮುಟ್ಟೋದಿಲ್ಲ ಆ ರೀತಿ. ಭ್ರಮರ ಬಂದುಬಿಟ್ಟು ಅವಳಿಗೆ ಒಂದ್ಸಲ ಅವಳದು ಮೂಡ್ ಹೇಗಿರುತ್ತೆ ಹಾಗೆ, ಒಂದ್ಸಲ ಸ್ಮೂತ್ ಇರೋ ದೋಸೆ ತಿಂತಾಳೆ, ಇಲ್ಲಾಂದರೆ ಅವ್ರ ಅಣ್ಣನ ಥರ ಕ್ರಿಸ್ಪಿಯಾಗಿರ್ಬೇಕು ಅವಳಿಗೆ ದೋಸೆ, ಇಲ್ಲಾಂದರೆ ತಿನ್ನೋದಿಲ್ಲ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ. ಇಲ್ಲೂ ಬಂದುಬಿಟ್ಟು ನಾನು ಎತ್ಕೋ ಅಂತ ಹೇಳಿ ಕಾಡ್ತಿದ್ದಾಳೆ. ಸರಿ ಆಯಿತು ಬಾ ಅಂತ ಹೇಳಿಬಿಟ್ಟು ಮತ್ತೆ ಎತ್ಕೊಂಡೆ. ಮಕ್ಕಳು ಹೀಗೆ ಅಲ್ವಾ, ಏನಾದ್ರು ಕೆಲಸ ಮಾಡಬೇಕಾದ್ರೆ ತುಂಬಾ ಕಾಡಿಸ್ತಿರ್ತಾಳೆ. ಅದರಲ್ಲಿ ಭ್ರಮರ ಮಾತ್ರ ಒಂದೊಂದು ಸಲ ಮುಸ್ರೆ ತೊಳೆಯೋದಕ್ಕೆ ಏನಾದರೂ ಕೂತ್ಕೊಂಡಿದ್ರೆ ಅವಾಗೂ ಕೂಡ ಬಂದು ಎತ್ಕೋ ಅಂತ ಹೇಳ್ತಾಳೆ. ಆವಾಗ ಮತ್ತೆ ಕರ್ಕೊಂಡು ಬಗ್ಲಲ್ಲಿ ಕೂರಿಸ್ಕೊಂಡು ಮುಸ್ರೆ ತೊಳೆಯೋದು ಮತ್ತು ಬಟ್ಟೆ ಸೆಳೆಯೋದು ಆ ಥರ ಮಾಡ್ತೀನಿ. ಅವಳಿಗೆ ಒಂಥರ ಆಟ, ಏನು ಮಾಡೋದಕ್ಕಾಗಲ್ಲ. ಅವ್ರು ಒಂದು ಸ್ವಲ್ಪ ತಿಳುವಳಿಕೆ ಬರೋವರೆಗೂ ಅವ್ರನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಮತ್ತು ಅವ್ರಿಗೆ ತಿಳುವಳಿಕೆ ಬಂದಮೇಲೆ ಅವರೇ ಸುಮ್ಮನಾಗ್ತಾರೆ. ಇವಾಗ ಅವಳಿಗೆ ದೋಸೆ ಹಾಕಿದ್ದೀನಿ, ಮತ್ತು ನನಗೆ ಪ್ಲೇಟಲ್ಲಿ ಹಾಕ್ಕೊಡು ಫಸ್ಟು ಅಂತ ಹೇಳಿದ್ಲು. ಅದಕ್ಕೋಸ್ಕರ ಮತ್ತೆ ಈಗ ಪ್ಲೇಟಲ್ಲಿ ದೋಸೆ ಆದ ತಕ್ಷಣ ಹಾಕ್ಕೊಡ್ತೀನಿ ತಡಿ ಅಂತ ಹೇಳಿ ಅವಳಿಗೆ ದೋಸೆ ಹಾಕ್ಕೊಟ್ಟೆ. ಇವಾಗ ಅಜ್ಜುಗೆ ದೋಸೆ ಹಾಕ್ತಾಯಿದ್ದೀನಿ. ಅಜ್ಜು ಬಂದು ನೋಡ್ತಿದ್ದಾನೆ, ಯಾವ ಥರ ಮಾಡ್ತಿದ್ದೀಯಾ, ಕ್ರಿಸ್ಪಿ ಮಾಡ್ತಿದ್ದೀಯಾ ಅಥವಾ ಸ್ಮೂತ್ ಮಾಡ್ತಿದ್ದೀಯಾ, ಸ್ಮೂತ್ ಮಾಡಿದರೆ ನಾನು ತಿನ್ನೋದಿಲ್ಲ ನೋಡು ಅಂತ ಹೇಳಿಬಿಟ್ಟು ವಾರ್ನಿಂಗ್ ಕೊಡ್ತಿದ್ದಾನೆ. ಇಲ್ಲ ಕಣಪ್ಪ, ಕ್ರಿಸ್ಪಿಯಾಗೆ ಮಾಡ್ತಿದ್ದೀನಿ ನೋಡು ಅಂತ ಹೇಳಿದೆ. ಓ ಹಂಗಾದರೆ ತಿಂತೀನಿ ಅಂತಂದ. ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡಬೇಕು. ನಮ್ಮ ಮನೆಯವ್ರಿಗೆ ಬಂದುಬಿಟ್ಟು ಅವ್ರಿಗೆ ಒಂಥರ ಡಿಫ್ರೆಂಟ್ ದೋಸೆ, ಅದು ಹೇಗೆ ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ನಿಮಗೆ ಮುಂದೆ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಆ ರೀತಿ ಒಂದು ದೋಸೆ ತಿಂದರೂ ಕೂಡ ತುಂಬ ಖುಷಿಯಾಗುತ್ತೆ, ಮತ್ತು ಇನ್ನೊಂದು ದೋಸೆ ತಿನ್ನಬೇಕಂತ ಅನಿಸುತ್ತೆ.
ಆ ಥರ ಮಾಡಿಕೊಂಡ್ರೆ. ಇವಾಗ ನಾರ್ಮಲ್ ಈ ಥರ ಪ್ಲೇನ್ ದೋಸೆ ಮಾಡಿಕೊಂಡ್ರೆ ನನಗೆ ತಿನ್ನೋಂಗೆ ಅನ್ಸೋದಿಲ್ಲ. ಏನೋ ಪಲ್ಯ ಇದ್ದರೆ ಓಕೆ ತಿಂತೀನಿ, ಇಲ್ಲ ಅಂದರೆ ಅದು ಕೂಡ ತಿನ್ನೋದಿಲ್ಲ. ಒಂದು ದೋಸೆ ತಿನ್ನೋಷ್ಟರಲ್ಲಿ ಸಾಕಾಗುತ್ತೆ. ಬಟ್ ಆ ರೀತಿ ಮಾಡಿಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಮ್ಮ ಮನೆಯವ್ರಿಗೆ ಹಾಕ್ತಾಯಿದ್ದೀನಿ ದೋಸೆನ. ನೋಡಿ ಯಾವ ರೀತಿ ಮಾಡ್ತೀನಿ ಅಂತ. ಇವಾಗ ದೋಸೆ ಹಿಟ್ಟು ಹಾಕಿದ್ದೀನಿ. ಹಾಕಾದ್ಮೇಲೆ ಮೇಲ್ಗಡೆ ಕಡ್ಲೆ ಪುಡಿ, ಅದೇ ನಾವು ಚಟ್ನಿ ಪುಡಿಗಳು ಮಾಡಿ ಇಟ್ಕೊಂಡಿರ್ತೀವಲ್ಲ, ಕಡ್ಲೆ ಚಟ್ನಿ ಪುಡಿ, ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕಾದ್ಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬಿಡ್ತೀನಿ. ಎಣ್ಣೆ ಇಲ್ಲಾಂದರೆ ನೀವು ಬೆಣ್ಣೆ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕಡ್ಲೆ ಪುಡಿ ಮತ್ತು ಶೇಂಗಾ ಪೌಡ್ರು ಏನು ಮಾಡಿ ಇಟ್ಕೊಂಡಿರ್ತೀವಿ ಮನೇಲಿ ಚಟ್ನಿ ಪುಡಿಗಳ್ನ, ಅದನ್ನು ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಬಂದುಬಿಟ್ಟು ನಾನು ಹೇರ್ ಪ್ಯಾಕ್ ಮಾಡೋಣ, ಇವತ್ತು ಹೇರ್ ಪ್ಯಾಕ್ ಮಾಡೋಣ. ತುಂಬ ದಿವಸ ಆಯಿತು. ಅದರಲ್ಲಿ ಬೇರೆ ಇವಾಗ ಬೇಸಿಗೆಗಾಲ ಬೇರೆ. ಹೇರ್ ನೋಡಿದರೆ ಸ್ವಲ್ಪ ಸ್ಪ್ಲಿಟ್ ಆಗಿಬಿಟ್ಟಿದೆ, ಒಂದರಲ್ಲಿ ಎರಡೆರಡು ಹೇರ್ ಇದಾಗಿಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಮತ್ತೆ ಹೇರ್ ಡ್ಯಾಮೇಜ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ಇವಾಗ ಹೇರ್ ಪ್ಯಾಕ್ ಮಾಡೋಣ. ಆದಷ್ಟು ನಮ್ಮ ಇವಾಗ ಸಮ್ಮರಲ್ಲಿ ಬೇಸಿಗೆ ಕಾಲದಲ್ಲಿ ನಮ್ಮ ಹೇರ್ ಕೇರ್ ತುಂಬ ಚೆನ್ನಾಗಿರ್ಬೇಕು. ಇಲ್ಲ ಅಂತ ಹೇಳಿದರೆ ಈ ಬಿಸಿಲಿಗೆ ಹೇರ್ ಡ್ಯಾಮೇಜ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ. ಅದಕ್ಕೋಸ್ಕರ ಆ ಥರ ಆಗೋದು ಬೇಡ ಅಂತ ಹೇಳಿ ಇವಾಗ ಹೇರ್ ಪ್ಯಾಕ್ನ ಹಾಕ್ತಾಯಿದ್ದೀನಿ. ತುಂಬಾ ಎಫೆಕ್ಟಿವ್ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಈ ಥರ ಹೇರ್ ಪ್ಯಾಕ್ನ ನಾವು ಪಾರ್ಲರ್ಗಳಲ್ಲಿ ಮಾಡಿಸ್ಕೋಬೇಕಂದ್ರೆ ತುಂಬ ಕಾಸ್ಟ್ ತೊಗೋತಾರೆ. ಅದರಲ್ಲಿ ಅವರು ಕೆಮಿಕಲ್ ಯೂಸ್ ಮಾಡುವಂಥ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮ ಹೇರ್ ಬಂದುಬಿಟ್ಟು ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ಕಾಣ್ಬೋದು. ತುಂಬ ಹೇರ್ ಓಕೆ ನಮ್ಗೆ ಚೆನ್ನಾಗಿದೆ ಅಂತಂದೇಳಿ ನಮ್ಗೆ ಅನಿಸ್ಬೋದು. ಬಟ್ ಅದಾಗಿ ಒಂದು ಸ್ವಲ್ಪ ದಿನಕ್ಕೆ ನಮ್ಮ ಹೇರ್ ಡ್ಯಾಮೇಜ್ ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ ಅದು ತುಂಬ ಹೇರ್ ಫಾಲ್ ಆಗ್ತಿರುತ್ತೆ. ನಮಗೆ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೊಂದಿಷ್ಟು ಖರ್ಚು ಮಾಡ್ಕೋತೀವಿ. ಅದ್ರ ಬದಲು ಮನೆಯಲ್ಲೇ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ನಮ್ಮ ಮನೆಯಲ್ಲಿರುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಇವಾಗ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ, ಒಂದೊಂದು ಸೈಡ್ ಇದು ಮಾಡಿಕೊಂಡು ಅದನ್ನು ಕ್ಲೀನಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಹೇರ್ ರೂಟ್ಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ನಿಮಗೆ ಹೇರ್ ರೂಟ್ಸ್ ಬೇಡಪ್ಪ, ನಮಗೆ ಜಸ್ಟ್ ಹೇರ್ಸಿಗೆ ಮಾತ್ರ ಅಪ್ಲೈ ಮಾಡ್ತೀವಿ ಅಂದರೆ ಹೇರ್ಸಿಗೆ ಕೂಡ ಅಪ್ಲೈ ಮಾಡ್ಬೋದು. ಹೇರ್ ರೂಟ್ಸಿಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಆಗೋದಿಲ್ಲ ಮತ್ತು ಸ್ಟ್ರೆಂತ್ ಕೂಡ, ಅದು ಹೇರಿಂದು ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಜಾಸ್ತಿ ಹೇರ್ ರೂಟ್ಸಿಂದನೇ ಅಪ್ಲೈ ಮಾಡೋದು ಒಳ್ಳೆಯದಂತ ನನ್ನ ಅನಿಸಿಕೆ. ಹಾಗಾಗಿ ನಾನು ಹೇರ್ಗೆಲ್ಲ ಇವಾಗ ಅಪ್ಲೈ ಮಾಡಿದ್ದೀನಿ. ಮಾಡಾದಮೇಲೆ ಕ್ಲೀನಾಗಿ ಏನು ಫುಲ್ ಹೇರ್ ಲೆಂತ್ ಹೇರ್ ಇರುತ್ತೋ ಅದಕ್ಕೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಬೇಕು. ಆವಾಗಲೇ ಹೇರ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅಪ್ಲೈ ಮಾಡಿದ್ದಾಯಿತು. ಇದನ್ನು ಕಟ್ಬಿಟ್ಟು ಒಂದು 20 ನಿಮಿಷ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ತಣ್ಣೀರಲ್ಲಿ ಹೇರ್ ವಾಶ್ ಮಾಡಬೇಕು. ಈಗ ತಾನೇ ಸ್ನಾನ ಮಾಡ್ಕೊಂಬಂದಿದ್ದೀನಿ. ನೋಡ್ತಿದ್ದೀರಲ್ಲ ಹೇರ್ ಎಷ್ಟು ಸೂಪರಾಗಿ ಕಾಣ್ತಿದೆ. ಫುಲ್ ಶೈನಿ, ನೋಡ್ತಿದ್ದೀರ ಫುಲ್ ಶೈನಿ ಇದೆ. ನಾನು ಏನೂ ಹಾಕಿಲ್ಲ, ಜಸ್ಟ್ ನಾನು ಏನು ಹೇರ್ ಪ್ಯಾಕ್ ಯೂಸ್ ಮಾಡಿದ್ನೋ ಅದರಿಂದನೇ ಇಷ್ಟೊಂದು ರಿಸಲ್ಟ್ ಇದೆ. ಮತ್ತು ಫುಲ್ ಒಂಥರ ಬೌನ್ಸಿ ಥರ ಅನಿಸುತ್ತೆ. ಇಲ್ಲಾಂದರೆ ಫುಲ್ ಒಂಥರ ತೆಳ್ಳಗೆ ಈ ರೀತಿ ಅನಿಸ್ತಿತ್ತು. ಇವಾಗ ನೋಡ್ತಿದ್ರಲ್ಲ ನೀವೇ ಎಷ್ಟು ಚೇಂಜಸ್ ಕಾಣಿಸ್ತಿದೆ ಅಂತ ಹೇಳಿ. ಸೊ ತುಂಬ ಖುಷಿ ಆಗ್ತಾಯಿದೆ ನನಗೆ. ನೋಡ್ತಿದ್ರಲ್ಲ ಹೇಗೆ ಕಾಣ್ತಿದೆ ಹೇರ್ ನೋಡಿ, ಸೂಪರ್ ಅಲ್ವಾ? ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಸೊ ನೀವು ಕೂಡ ಈ ಪ್ಯಾಕ್ ಟ್ರೈ ಮಾಡ್ತೀನಿ ಅಂತ ಹೇಳಿದರೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಆ ಪ್ಯಾಕ್ ನಾನು ಏನು ಅಪ್ಲೈ ಮಾಡಿದ್ದೆ ಅಂತ ಹೇಳಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ನಿಜವಾಗ್ಲೂ ಇದು ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ವೀಕ್ಲಿ 1 ಟೈಮ್ ಇಲ್ಲಾಂದರೆ 2 ಟೈಮ್ಸ್ ನೀವು ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಗೊತ್ತಾಗ್ತದೆ ಎಷ್ಟು ಶೈನಿ ಕಾಣಿಸ್ತಿದೆ, ಫುಲ್ ಸ್ಮೂತ್ ಅನಿಸ್ತಿದೆ. ಇಲ್ಲೆಲ್ಲ ಒಂದು ಸಲ ನಾನು ಅಪ್ಲೈ ಮಾಡಿದ್ಕೇ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯಿತು ಇದನ್ನು ಹಚ್ಕೊಂಡಿದ್ದು. ಸೊ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಓಕೆ, ನಾವು ಶೇರ್ ಮಾಡ್ತೀನಿ. ಇದು ಬಂದುಬಿಟ್ಟು ನಾವು ಏನೋ ಪಾರ್ಲರ್ಗಳಲ್ಲಿ ಅದನ್ನೆಲ್ಲ ಮಾಡ್ತಾರೆ, ಕೆಮಿಕಲ್ದು ಇರುತ್ತೆ ಅದೆಲ್ಲ ಪ್ರಾಡಕ್ಟ್ಸು. ಅದ್ರ ಬದಲು ಮನೆಯಲ್ಲೇ ನಾವು ಕೆಮಿಕಲ್ ಇಲ್ಲದೇ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ನಮ್ಮ ಹೇರ್ನ ತುಂಬಾ ಚೆನ್ನಾಗಿ ಗ್ರೋತ್ ಮಾಡ್ಕೋಬೋದು. ಹಾಗೆ ತುಂಬ ಸಿಲ್ಕಿಯಾಗಿ ಬೌನ್ಸಿಯಾಗಿ ಕೂಡ ಮಾಡ್ಕೋಬೋದು ಹೇರ್ಸ್ನ. ಈಗ ಒಂದು ಕ್ರಾಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ನಾನು ರಟ್ಟು ತೊಗೊಂಡಿದ್ದೀನಿ, ವೇಸ್ಟ್ ರಟ್ಟು ಬರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಡ್ರಾಯಿಂಗ್ ಶೀಟ್ಸ್ ಬರುತ್ತಲ್ಲ, ಕಲರ್ ಡ್ರಾಯಿಂಗ್ ಶೀಟ್ಸ್ನ ಅವನ್ನ ತೊಗೊಂಡಿದ್ದೀನಿ. ಈ ರೀತಿ ಇವಾಗ ನಾವು ಒಂದೇ ಸೈಡ್ ಅಂದರೆ ಎಲ್ಲ ಸೈಡು ಒಂದೇ ಇದು ಇರಬೇಕು, ಲೆಂತ್ ಇರಬೇಕು.
ಆ ರೀತಿ ನಾವು ಕಟ್ ಮಾಡಿಕೊಂಡು ಈ ರೀತಿ ನಾವು ಪಟ್ನ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಂಡು ಗಮ್ ಹಚ್ಕೋಬೇಕು. ಈ ರೀತಿ ನಾನು 2 ಕಲರ್, ಇವಾಗ ಯೆಲ್ಲೋ ಕಲರ್ ಹಾಗೆ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಅವೆರಡು ಕಲರಲ್ಲೂ ಕೂಡ ನಾನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಮಾಡಿಟ್ಕೊಂಡಾದಮೇಲೆ ಇದು ರೊಟ್ಟು ತೊಗೊಂಡಿದ್ದೀನಲ್ಲ, ವೇಸ್ಟ್ ರಟ್ ಬರುತ್ತಲ್ಲ ಆ ರಟ್ ತೊಗೊಂಡಿದ್ದೀನಿ. ನಿಮಗೆ ಯಾವ ರಟ್ ಅವೈಲೇಬಲ್ ಇರುತ್ತೋ ಅದನ್ನು ಕೂಡ ನೀವು ತೊಗೋಬೋದು. ಇಲ್ಲಿ ನಾನು ಗಮ್ ಹಚ್ಬಿಟ್ಟು ಏನು ಇವಾಗ ನಾನು ಫೆವಿಕಾಲ್ ಯೂಸ್ ಮಾಡ್ತಿದ್ದೀನಿ. ಆ ಫೆವಿಕಾಲಿಂದ ಅದನ್ನ ಹಿಂದ್ಗಡೆ ಫೆವಿಕಾಲ್ ಹಚ್ಬಿಟ್ಟು ಅದನ್ನು ಇದಕ್ಕೆ ಅಂಟಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಏನಂತ ಹೇಳಿದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ ಇದನ್ನು ಮಾಡಬೇಕಾದ್ರೆ. ಮತ್ತು ಮನೆ ಡೆಕೋರೇಟಿವ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮನೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಹಾಕಿದಾಗ. ಇದರಲ್ಲಿ ತುಂಬಾ ವೆರೈಟಿ ನಾವೇ ಕೂಡ ಕ್ರಿಯೇಟ್ ಮಾಡ್ಬೋದು. ಇದು ನೋಡಿಕೊಂಡು ಮತ್ತು ಬೇರೆ ರೀತಿಯೂ ಕೂಡ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಕಡಿಮೆ ರೇಟಲ್ಲಿ ನಾನು ಡ್ರಾಯಿಂಗ್ ಶೀಟ್ ತಂದಿರೋದು ಬರೀ ಒಂದು ಡ್ರಾಯಿಂಗ್ ಶೀಟ್ ಬಂದುಬಿಟ್ಟು 6 ರೂಪಾಯಿ. ಅದನ್ನು 2 ತೊಗೊಂಡೆ, 12 ರೂಪಾಯಿ ಆಯಿತು. ಇದರಲ್ಲಿ ಇನ್ನೂ ಅರ್ಧ ಡ್ರಾಯಿಂಗ್ ಶೀಟ್ ಇನ್ನೂ ಉಳಿದಿದೆ. ಮತ್ತು ಇದು ಗಮ್ ಬಂದುಬಿಟ್ಟು 5 ರೂಪಾಯ್ದು ಗಮ್ ತೊಗೊಂಡಿದ್ದೀನಿ, 10 ರೂಪಾಯಿ. ಎಷ್ಟಾಯಿತು? 12 10 ಬಂದುಬಿಟ್ಟು 22 ರೂಪಾಯಿ ಆಯಿತು. ಹಾಗೆ ಒಂದು ಉಲ್ಲನ್ ತೊಗೊಂಡಿದ್ದೀನಿ. ಉಲ್ಲನ್ ಬಂದುಬಿಟ್ಟು ಒಂದು 10 ರೂಪಾಯಿ ಉಲ್ಲನ್ ತೊಗೊಂಡಿದ್ದೀನಿ. ಎಲ್ಲ ಕಾಸ್ಟ್ ಸೇರಿಬಿಟ್ಟು ಇವಾಗ ನಮಗೆ ಒಂದು 50ರಿಂದ 60 ರೂಪಾಯಿ ಅಷ್ಟೇ ಇದಕ್ಕಾಗಿದ್ದು. ಅದರಲ್ಲಿ ಮತ್ತೆ ಇನ್ನೂ ಉಳಿದಿದೆ. ಮತ್ತು ಇನ್ನೂ ಒಂದು ಕ್ರಾಫ್ಟ್ ಕೂಡ ನಾವು ಮಾಡ್ಕೋಬೋದು, ಅಷ್ಟು ಐಟಮ್ಸ್ ಕೂಡ ಇನ್ನೂ ಉಳಿದಿದೆ. ಈ ರೀತಿ ನೀವು ಮಾಡ್ಕೋಬೋದು ಮನೆಯಲ್ಲಿ. ಕಡಿಮೆ ಕಾಸ್ಟಲ್ಲೇ ಮನೇನ ಸುಂದರವಾಗಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಇವಾಗ ಮತ್ತೆ ಕ್ರಾಫ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೋಡ್ತಿದ್ರಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೆ ಮಧ್ಯದಲ್ಲಿ ರೋಸ್ ಮಾಡಿ ಇಟ್ಟಿದ್ದೀನಿ. ಇದು ಕೂಡ ಪೇಪರಲ್ಲಿ ಮಾಡಿರೋ ಅಂಥದ್ದು. ಅದನ್ನು ತೋರಿಸೋಣ ಅಂತ ಅನ್ನೋಷ್ಟರಲ್ಲಿ ಅದು ನಾನು ವಿಡಿಯೋ ಏನಾಯಿತು ಅದು ಸ್ಕಿಪ್ ಆಗೋಯ್ತು. ಅದು ನಾನು ವಿಡಿಯೋ ರೆಕಾರ್ಡೇ ಮಾಡಿಲ್ಲ, ಹಾಗಾಗಿ ಅದನ್ನು ತೋರಿಸೋದಕ್ಕಾಗಿಲ್ಲ. ನೆಕ್ಸ್ಟು ನಿಮಗೆ ತೋರಿಸ್ತೀನಿ ಅದನ್ನ ರೋಸ್ ಹೇಗೆ ಮಾಡೋದಂತ ಹೇಳಿ. ಇವಾಗ ನಾನು ಉಲ್ಲನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಉಲ್ಲನ್ನು ಕೂಡ ನಾನು ಪಿಂಕಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯೆಲ್ಲೋ ಕಲರ್ ತೊಗೋಬೋದು. ಹಾಗೆ ಡ್ರಾಯಿಂಗ್ ಶೀಟ್ಸ್ ನೀವು ಯಾವ ಕಲರ್ ನಿಮ್ಗೆ ಇಷ್ಟ ಆಗುತ್ತೋ ಆ ಕಲರ್ ನೀವು ಚಾಯ್ಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾನು ಒಂದು ಸೂಜಿ ತೊಗೊಂಡ್ಬಿಟ್ಟು ಇದು ಉಲ್ಲನ್ನು ಇದ್ರ ಒಳಗಡೆಯಿಂದ ಏನು ಮಾಡ್ಕೊಂಡಿದ್ದು ಪಟ್ನಾನ ಅದರೊಳಗಡೆಯಿಂದ ಹಿಂಗೆ ತೊಗೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಇದನ್ನ ಹಾಕೋದಕ್ಕಂತ ಹೋದೆ, ಬಟ್ ಈ ರೀತಿ ಹಾಕಿಬಿಟ್ರೆ ಎರಡು ಒಂದ್ರ ಮೇಲೆ ಕೂತ್ಬಿಡುತ್ತೆ, ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಮತ್ತೆ ಇಲ್ಲಿ ಒಂದು ಗಂಟು ಹಾಕ್ತಿದ್ದೀನಿ. ಒಂದು ಗಂಟು ಸರಿ ಹೋಗೋದಿಲ್ಲ, ಏನಕ್ಕಂದರೆ ಅದು ತೆಳ್ಳಗಾಗ್ಬಿಡುತ್ತಲ್ಲ, ಮತ್ತು ಏನಾದರೂ ಇದಾಗಿಬಿಟ್ರೆ ಮತ್ತು ಅದ್ರ ಮೇಲೆ ಕೂರುತ್ತೆ ಅಂತ ಹೇಳಿ 2 ಗಂಟು ಹಾಕಿದೆ. ನೀವು ನೋಡಿಕೊಂಡು ಇದು ಮಾಡಿಕೊಡಿ. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಸರದ್ದು ಬೀಡ್ಸ್ ಆ ಥರ ಬರುತ್ತಲ್ಲ, ಗುಂಡುಗಳು ಆ ಥರ ಇದ್ದರೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ಯೆಲ್ಲೋ ಕಲರ್ನು ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ ಮೇಲ್ಗಡೆ. ಈ ರೀತಿ ನಾವು ಒಂದು 4 ದಾರ ತೊಗೊಂಡಿದ್ದೀನಿ. ಅವು ಇಷ್ಟಕ್ಕೂ ನಾವು ಇದೇ ರೀತಿ ನಾವು ಪೋಣಿಸ್ಕೋಬೇಕು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ತಿದ್ರಲ್ಲ, ಇವಾಗ ನಾನು ಇದನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ 4. ಇವಾಗ ಒಂದೊಂದು ಲೆಂತಲ್ಲಿ ಇದನ್ನು ಹಚ್ಕೋತಾ ಬರಬೇಕು. ಫಸ್ಟು ನಾನು ಉದ್ದ ತೊಗೋತೀನಿ, ಅದ್ರ ಲೆಂತ್ ಏನಿದೆ ಅದ್ರ ಪಕ್ಕದಲ್ಲಿರೋ ಲೆಂತ್ ಕಡಿಮೆ ಇರಬೇಕು. ಸೊ ಈ ರೀತಿ ಮೇಲಿಂದ ಹೋಗ್ತಾ ಅದು ಫುಲ್ ಕಡಿಮೆ ಆಗಬೇಕು ಲೆಂತ್, ಆ ರೀತಿ ನೀವು ಇಟ್ಕೋಬೇಕು. ಇಲ್ಲಾಂತ ಹೇಳಿದರೆ ನಿಮ್ಮ ಡಿಸೈನ್, ನಿಮ್ಮ ಕ್ರಿಯೇಟಿವಿಟಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಇಟ್ಕೊಂಡು ಅದಕ್ಕೆ ಗಮ್ ಹಚ್ಚಬೇಕು ಅಷ್ಟೇ. ತುಂಬಾ ಚೆನ್ನಾಗಿ ಕಾಣ್ತಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ಓಕೆನಾ. ಸೊ ಇವಾಗ ಗಮ್ ಹಚ್ಚಬೇಕು. ಗಮ್ ಹಚ್ಚಾದ್ಮೇಲೆ ಇದ್ರ ಮೇಲ್ಗಡೆ ಒಂದಿಷ್ಟು ಪೇಪರ್ನ ಕಟ್ ಮಾಡಿ ಹಚ್ಬೇಕು. ಏನಕ್ಕಂತ ಹೇಳಿದ್ರೆ ಅಕಸ್ಮಾತ್ ಗಮ್ ಬಿಟ್ಕೊಂಡ್ರೂ ಕೂಡ ಮೇಲ್ಗಡೆ ಪೇಪರ್ ಹಚ್ಚಿರ್ತೀವಲ್ಲ ಆವಾಗ ಗಮ್ ಬಿಟ್ಕೊಳೋದಿಲ್ಲ, ಆರಾಮಾಗಿ ಇದು ತುಂಬ ದಿವಸದವರೆಗೂ ಹಾಗೇ ಇರುತ್ತೆ. ಇಲ್ಲಂತ ಹೇಳಿದ್ರೆ ಗಮ್ ಬಿಟ್ಕೊಂಡ್ಬಿಟ್ರೆ ಕೆಳಗಡೆ ಬಿದ್ದು ಹೋಗುತ್ತೆ ಅವೆಲ್ಲ ನಾವು ಮಾಡಿರೋವಂಥದ್ದು. ಅದಕ್ಕೋಸ್ಕರ ಇವಾಗ ನೋಡ್ತಿದ್ರಲ್ಲ ಸಣ್ಣದಾಗಿ ಪೇಪರ್ನ ನಾವು ಅದನ್ನೇನು ಕಟ್ ಮಾಡ್ಕೋಬೇಕಾದ್ರೆ ವೇಸ್ಟ್ ಆಗಿತ್ತು ಅದೇ ಪೇಪರ್ನ ನಾನಿಲ್ಲಿ ಹಚ್ಕೋತಾ ಇದ್ದೀನಿ. ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ. ಸಣ್ಣ ಪೇಪರ್ ತುಂಡು ಕೂಡ ನಮಗೆ ಯೂಸ್ ಆಗುತ್ತೆ ಈ ಕ್ರಾಫ್ಟ್ ಮಾಡಬೇಕಾದ್ರೆ. ಹಾಗೆ ಇದನ್ನು ನಾವು ಮಳೆಗೆ ಸಿಗಿಸೋದಕ್ಕೆ ಏನಾದರೂ ಬೇಕಲ್ವ ಹ್ಯಾಂಗ್ ಮಾಡೋದಕ್ಕೆ, ಅದಕ್ಕೋಸ್ಕರ ಇಲ್ಲಿ ನಾನು ಉಲ್ಲನ್ನು ಒಂದು 3 ಇದನ್ನು ತೊಗೊಂಡು ದಾರ ತೊಗೊಂಡು ಗಮ್ ಹಚ್ತಾ ಇದ್ದೀನಿ. ಇದ್ರ ಮೇಲ್ಗಡೆನೂ ಕೂಡ ಸ್ವಲ್ಪ ಪೇಪರ್ ಕಟ್ ಮಾಡಿಕೊಂಡು ಹಚ್ಕೋಬೇಕು, ಇದು ಥ್ರೆಡ್ ಕಾಣೋದಿಲ್ಲ. ಹಾಗೆ ಇಲ್ಲಿ ನಾವು ಕೆಳಗಡೆ ಏನು ಥ್ರೆಡ್ ಇನ್ನೂ ಉಳಿದಿದೆಯೋ ಆ ಥ್ರೆಡ್ನ ನಾವು ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡಿಕೊಂಡು ಇದು ಡ್ರೈ ಆಗೋದಕ್ಕೆ ಬಿಟ್ಬಿಟ್ರೆ ನಮ್ಮ ಮನೆ ಅಂದ ಹೆಚ್ಚಿಸುವಂಥ ಒಂದು ಡೆಕೋರೇಟಿವ್ ಆಗಿರೋಂಥ ವಾಲ್ ಹ್ಯಾಂಗಿಂಗ್ ರೆಡಿ.
ಸೊ ನೋಡಿದ್ರಲ್ಲ, ಬರೀ 60 ರೂಪಾಯಲ್ಲಿ ಈ ರೀತಿ ಸುಂದರವಾಗಿ ನಾವು ನಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಒಂದು ವಾಲ್ ಹ್ಯಾಂಗ್ನ ಮಾಡ್ಕೋಬೋದು. ಸೊ ನೀವು ಕೂಡ ಟ್ರೈ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಇನ್ನೂ ಡಿಫ್ರೆಂಟ್ ಆಗಿರುವಂಥ ಒಂದು ಮನೆ ಡೆಕೋರೇಟಿವ್ ಆಗುವಂಥ ಒಂದು ಕ್ರಾಫ್ಟ್ಸ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಕೀಪ್ ವಾಚಿಂಗ್ ಮೈ ಚಾನಲ್. ಬಾಯ್.